ಒಂದು ತಿಂಗಳಿಗೆ 2 ಲಕ್ಷ ದುಡಿಬೋದ್ರಿ ನೀವು. 2 ಜೋಡಿ ಎತ್ತಂತಾರಲ್ರಿ ಹಂಗ್ರಿ ಇವು. ಈ ಕಡೆನೂ ಲಾಭ ಆಗುತ್ತೆ, ಈ ಕಡೆನೂ ಲಾಭ ಆಗುತ್ತೆ. ಎಲ್ಲರಿಗೆ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ಬರ್ರಿ ಇವತ್ತು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗೋದ್ಲೆ ತಪ್ಪದೇ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ಇವತ್ತಿಂದ ಟಾಪಿಕ್ ಏನಂದ್ರೆ ರೀ, ನಮ್ಮ ಗಿರ್ ಹಸು. ನಾವು ಗಿರ್ ಹಸು ತಂದು ಒಂದು 6-7 ತಿಂಗಳಾತ್ರಿ. ಒಂದು ಹಸುವಿಂದ ನಾವು ಎಷ್ಟು ಇನ್ಕಮ್ ಬಂತು ನಮ್ಗೆ ಅದರಿಂದ ಎಷ್ಟು ಉಪಯೋಗ ಐತಿ ಅದ್ರ ಬಗ್ಗೆ ಮಾತಾಡೋಣ ಬರ್ರಿ ಇವತ್ತು. ಅದನ್ನ ಜಾಸ್ತಿ ಅದೇ ಆಕಳನ್ನು ನಾವು ಇಂಪ್ರೂವ್ ಮಾಡ್ಬೇಕಂತ ಅಂದ್ಕೊಂಡೇವಿ. ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ಬರ್ರಿ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಇದು ಗಿರ್ ಹಸು ಆ ಕಡೆ ನಾವು ಲಾಸ್ಟ್ ಕಟ್ಟಿದ್ದೀವಿ ರೀ. ಅದನ್ನು ಪ್ಲೇಸ್ ಚೇಂಜ್ ಮಾಡತ್ತಾರ ನಮ್ಮ ಮನೆಯವ್ರು. ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಮಕಾಡ ಹಾಕ್ದಲ್ಲಿ ಒಂದು ಸ್ವಲ್ಪ ಏನೋ ನಟ್ಟು ನೋವಾಗಿತ್ತು ರೀ. ಅದ್ರ ಸಂಬಂಧ ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಇದ್ದಲ್ಲಿ, ಜಾಗ ಜಾಸ್ತಿ ಇದ್ದಲ್ಲಿ ಅದನ್ನು ತಂದು ಕಟ್ಟಾಕತ್ತೇವೆ ರೀ. ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಕೆ ಅನುಕೂಲ ಆಗ್ತದೆ ಅಂಥೇಳಿ ನಾವು ಈ ಆಕಳ ತಂದು 1 ವರ್ಷದ ಮೇಲೆ ಆತ್ರಿ. ಅಂದ್ರೆ ಇದು ಕರು ಹಾಕಿ 7-8 ತಿಂಗಳು ಆತ್ರಿ. ಇದು ಗಂಡು ಕರು ಹಾಕೈತ್ರಿ. ಹೋರಿ ಅದ್ರ ಬಾಜುನ ಆ ಕಡೆ ಕಟ್ಬೇಕಂತ ಮಾಡೈತ್ರಿ. ಈ ಕಡೆ ಕಟ್ಟೈತೆ ಅದನ್ನು. ಎರಡೂ ಒಂದು ಕಡೆ ಇದ್ರೆ ಒಳ್ಳೇದಂತೇಳಿ. ಗಿರ್ ಆಕಳ ಅನ್ಕೂಲೇನ ಜಾಸ್ತಿ ಕಾಲು ಇರ್ತಾವೆ, ಹಿಂಡಾಕ ಬಿಡಂಗಿಲ್ಲ ಅಂಥೇಳಿ ನಾನು ಕೇಳಿದ್ನಿ. ಆದರೆ ನಮಗೆ ಭಾಳ ಸಮಾಧಾನ ಇರೋ ಆಕಳನ ಸಿಕ್ಕತ್ರಿ. ಹಿಂಡು ಮುಂದೆ ಕಾಲು ಎತ್ತೋದು, ಆಮೇಲೆ ಇದನ್ನು ಮಾಡೋದು, ಹಾಯ್ದು ಏನೂ ಮಾಡಂಗಿಲ್ಲ ರೀ. ಭಾಳ ಸಮಾಧಾನ ಐತಿ ಆಕಳ. ಎಲ್ಲರೂ ಹಿಂಡ್ತೇವ್ರಿ ಮನ್ಯಾಗ ನಾವು. ಆಕಳ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಸಮಾಧಾನ ಐತಿ. ಆಮೇಲೆ ಅದರ ಆಕಾರ, ಅದರ ಬಣ್ಣ, ಅದರ ಚರ್ಮದ ಶೈನಿಂಗ್ ಎಷ್ಟು ಆರೋಗ್ಯವಾಗಿ ಐತಿ ಅಂಥೇಳಿ ಗೊತ್ತಾಗ್ತಿರ್ಬೋದು ನಿಮ್ಗೆ. ಆಮೇಲೆ ಇದ್ರ ಬಾಜು ನಿಂತು ಇದ್ರ ಉಸಿರಾಟ ತಗೊಳ್ಳೋದ್ರಿಂದ ನಮಗೆ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಅದಾವ್ರಿ. ಅದರ ಮೈ ಕೈಯಾಡಿಸೋದ್ರಿಂದ, ಆಮೇಲೆ ಅದ್ರ ಜೊತೆ ಹೆಚ್ಚು ಬಾಂಧವ್ಯ ಇಟ್ಕೊಳ್ಳೋದ್ರಿಂದ ಭಾಳ ಹೆಲ್ತಿಗೆ ಬೆನಿಫಿಟ್ಸ್ ಅದಾವೆ. ನನಗೆ ಅನುಭವ ಆಗ್ಯಾವ್ರಿ ಇವು. ಗಿರ್ ಆಕಳ ಅಂದ ತಕ್ಷಣ ಉದ್ದ ಕಿವಿ ಇರ್ತಾವೆ ನೋಡ್ಬೋದು ನೀವು. ಆಮೇಲೆ ಇನಿ ಎತ್ತರಗ ಕೋಡ ಹತ್ರ ಎತ್ತರಗ ಇನಿ ಇರುತ್ತೆ. ಆಮೇಲೆ ಕೋಡು ಕೆಳಗಡೆ ಇರ್ತಾವ್ರಿ. ಅದು ಅಷ್ಟೊಂದು ಎತ್ತರ ಆಕಳ ಏನಲ್ಲ, ಒಂದು ಲೆವೆಲ್ಲಿಗೆ ಇರ್ತಾವ್ರಿ. ಆಮೇಲೆ ಇದಕ್ಕೆ ಮಷಿನ್ ಹಚ್ಚಕ್ಕೆ ಬರಂಗಿಲ್ಲ ರೀ, ಕೈಲೇನೆ ಹಿಂಡ್ಕೋಬೇಕು ನೀವು ಯಾವಾಗಲೂ. ನಮ್ಮದು ಮಷಿನ್ ಬೇರೆ ಆಕಳುಗಳಿಗೆಲ್ಲ ನಾವು ಮಷಿನ್ನ ಹಚ್ತೇವ್ರಿ. ಆದರೆ ಈ ಆಕಳಿಗೆ ಮಾತ್ರ ನಾವು ಕೈಲಿಂದನೇ ಡೈಲಿ ಹಿಂಡ್ಕೊತೇವ್ರಿ. ಆಮೇಲೆ ಸ್ಟೀಲಿನ ಪಾತ್ರೆ ಒಳಗನ ಹಿಂಡ್ಕೊತೇವಿ. ಸ್ವಚ್ಛಗೆ ಎಲ್ಲ ಕೆಚ್ಚಲ ಎಲ್ಲ ತೊಳೆದು ನೀಟಾಗಿ ಕೈಲೇನೆ ಹಿಂಡ್ಕೊತೇವಿ. ಒಂದು ಸತಿ ನೀವು ಗಿರ್ ಆಕಳ ಹಾಲನ್ನು ಉಪಯೋಗ ಮಾಡೋಕೆ ಸ್ಟಾರ್ಟ್ ಮಾಡಿಂದ ಬೇರೆ ಆಕಳುಗಳ ಹಾಲನ್ನು ನೀವು ಮತ್ತೆ ಉಪಯೋಗ ಮಾಡಕತ್ರ ಮನಸ್ಸಾಗಂಗಿಲ್ಲ ರೀ. ಆ ಥರ ಅಮೃತನ ಅನ್ಬೋದು ರೀ ಆಕಳ ಹಾಲನ್ನು. ನಾವು ಈಗ ಒಂದು 6-7 ತಿಂಗಳಾತ್ರಿ ನಾವು ಅದನ್ನು ಉಪಯೋಗ ಮಾಡಕತ್ತಿ. ಯಾವಾಗಾದರೂ ಬೇರೆ ಕಡೆ ಹೋದಾಗ ನಾವು ಬೇರೆ ಆಕಳದ್ದು ಮೊಸರಾಗಲಿ, ಚಹಾ ಆಗಲಿ, ಬೇರೆ ಏನೋ ಫುಡ್ಡನ್ನು ನಾವು ತೊಗೊಂಡ್ರೆ ನಮಗೆ ಈ ರುಚಿ ಎಲ್ಲಿ ಕಾಣೋದಿಲ್ಲ ರೀ. ನನ್ನ ಜೀವನದೊಳಗೆ ನನಗೆ ಅನುಭವ ಆದಿದ್ರಿ ಇದು. ಅಮೃತ ಅಂದ್ರೆ ಏನು ತಪ್ಪಾಗ್ಲಾರ್ದು ಅಂತ ಹೇಳ್ತೇನೆ ರೀ ನಾನು. ಹಾಲಂತರೂ ಸಕ್ರೆ ಬೆರೆಸೋ ಹಂಗೇ ಇಲ್ಲ ರೀ, ಅಷ್ಟು ಸಿಹಿಯಾಗಿರ್ತಾವೆ. ಮಜ್ಜಿಗೆ ಅಂತರೂ ನಾವು ಯಾವತ್ತೂ ಮಜ್ಜಿಗೆನ ಕುಡಿದಿದ್ದಿಲ್ಲ ರೀ. ನಮ್ಮ ಮನೆಯವರಾತು, ನಾನಾತು, ನಮ್ಮ ಮನೆಯೊಳಗೆ ಎಲ್ಲರೂ ಮಜ್ಜಿಗೆ ಕುಡಿಯೋಕೆ ಒಲ್ಲೆ ಅನ್ನಿಸ್ತಿತ್ತು ನಮ್ಗೆ. ಇದ್ರ ಮಜ್ಜಿಗೆ ಮಾತ್ರ ತುಂಬ ರುಚಿಯಾಗಿರ್ತಾವೆ ರೀ. ಈ ಥರ ಸ್ಟೀಲಿನ ಪಾತ್ರೆ ಒಳಗೆ ಹಾಲು ಕಾಯಿಸ್ಕೊತೇವೆ ರೀ. ಇವನ್ನ ಕಾಸಿ 2 ಸತಿ ಕಾಸಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಹೆಪ್ಪು ಹಾಕ್ತೇವೆ ರೀ. ಹೆಪ್ಪು ಹಾಕಿ ಬೆಳಿಗ್ಗೆ ಕಡಿತೇವೆ ರೀ ಇದನ್ನು. ಈ ಥರ ಕಡ್ಗೋಲಿಲೆ ಕಟ್ಟಿಗೆ ಕಡ್ಗೋಲು ಅಂತಾರೆ ರೀ ಇದಕ್ಕೆ ನಮ್ಮ ಕಡೆ. ಕಂಬಕ್ಕೆ ಹಾಕಿನೂ ಕಡಿಬೋದು ರೀ, ಅಥವಾ ಕೈಲಿಂದನೂ ಕಡಿಬೋದು. ನಾವು ಒಂದು ಹೊತ್ತಿಂದ ಇರುತ್ತಲ್ಲ ಸ್ವಲ್ಪ ರೀ, ಕೈಲೇನ ಕಡ್ಕೊಂಡ್ಬಿಡ್ತೇವೆ ರೀ. ನಾನು ಒಲೆ ಮ್ಯಾಗನ ಈ ಥರ ತುಪ್ಪನ ಕಾಯಿಸ್ಕೊತೇನೆ ರೀ. ತುಪ್ಪನ ಈ ರೀತಿ ರೆಡಿ ಮಾಡ್ಕೊತೇವೆ ರೀ. ಒಲೆ ಮ್ಯಾಗ ಕಾಯಿಸಿ ಕಾಜಿನ ಬಾಟ್ಲಿನ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ.
ಇವನ್ನ ಹುಬ್ಬಳ್ಳಿಯಾಗಿಂದ ತರಿಸ್ಕೊಂಡೇನಿ ರೀ. ಈ ಥರ ನಾವು ಟ್ರೆಡಿಷ್ನಲ್ಲಾಗಿ ಬಿಲೋನೋ ಮೆಥಡಲ್ಲಿ ತುಪ್ಪನ ರೆಡಿ ಮಾಡ್ತೇವೆ ರೀ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ ರೀ ಇದು ತುಪ್ಪ. ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಶುಗರ್ BP ಇದ್ದವರು ಯೂಸ್ ಮಾಡ್ಬೋದು ರೀ. ಮಕ್ಕಳಿಗಂತೂ ತುಂಬ ಒಳ್ಳೇದು ರೀ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ರೀ. ಈ ಥರ ಕಾಜಿನ ಬಾಟ್ಲಿ ಒಳಗೆ ಹಾಕಿ ಫ್ರಿಜರ್ ಒಳಗೆ ಇಟ್ಕೊಂಡಿರ್ತೇವೆ ರೀ. ಯಾವ ಥರ ಆರ್ಡ್ರ್ ಬರ್ತಾವೆ ಆವಾಗ ಕೊಡ್ತೇವೆ ರೀ. ಬೇರೆ ಕಡೆ ಇದ್ವಂದ್ರೆ ನಾವು ಸೇಫಾಗಿ ತಲುಪಿಸ್ತೇವೆ ರೀ. ಕಲರ್ ನೋಡಿರಿ ಎಷ್ಟು ನ್ಯಾಚುರಲ್ಲಾಗಿ ಎಷ್ಟು ಚೆನ್ನಾಗಿ ಒಂದು ಯೆಲ್ಲೋ ಕಲರ್ ಬಂದೈತೆ ರೀ. ಇವತ್ತಿನ ವಿಷಯ ಏನಂದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದಿದ್ದೇ ಐತಿ. ನಾವು ಹೊಸ ಡೈರಿ ಫಾರ್ಮ್ ಕಟ್ಸಿದ್ವಿ. ಅದಾದ್ಮ್ಯಾಗ ಮೊದಲು ಸ್ವಲ್ಪ ಆಕಳಿದ್ದು, ಮತ್ತು ಧಾರವಾಡದಾಗ ಒಂದು 5 ಆಕಳ ತಂದಿವ್ರಿ. 5 ಆಕಳದೊಳಗೆ ಒಂದು ಗಿರ್ ಕವು ತೊಗೊಂಬಂದ್ವಿ ನಾವು. ಅದ್ರೊಳಗೆ ಅಂದ್ರೆ 5 ಆಕಳೊಳಗೆ ಬೆಸ್ಟ್ ಅಂದ್ರೆ ಅದ ಆಕಳ ಬೆಸ್ಟ್ ಅಂತೇಳಿ ನಾ ಭಾಳ ಇಷ್ಟಪಟ್ಟು ತೊಗೊಂಬಂದ್ರಿ ಅದನ್ನ ಆಕಳನ. ಅದ್ರ ಬಗ್ಗೆ ಮಾತಾಡೋಣ್ರಿ ಇವತ್ತು. ನಮ್ಮ ಗಿರ್ ಹಸುವಿನ ಬಗ್ಗೆ. ಒಂದು ದೇಶಿ ಹಸು ರೀ ಅದು. ಎಲ್ಲರಿಗೂ ಗೊತ್ತೈತೆ ಆಲ್ಮೋಸ್ಟ್ ಆಲ್. ಅದು ಅಂದ್ರೆ ಭಾಳ ಲಾಸ್ ಆತು ನಮ್ಗೆ. ಅದು 5 ಆಕಳೊಳಗೆ ಗೊತ್ತೈತೆ ನಿಮ್ಗೆ. ಅದ್ರೊಳಗೆ 2 ಆಕಳ ಡೆತ್ ಅದು ಇನ್ಶೂರೆನ್ಸ್ ಕ್ಲೇಮ್ ಆತ್ ಬಿಡ್ರಿ ಬಂತು. ಆದ್ರೆ 2 ಆಕಳ ಡೆತ್ ಅದು ಭಾಳ ಮಾನಸಿಕವಾಗಿ ಭಾಳ ಕುಗ್ಗಿದ್ವಿ. ಏನು ಹಿಂಗೆ ಆತಲ್ಲ ಅಂಥೇಳಿ. ಎಲ್ಲ ವಿಷಯದೊಳಗೂ ದುಡ್ಡು ಇಂಪಾರ್ಟೆಂಟ್ ಇರಂಗಿಲ್ಲ. ಅಷ್ಟು ದುಡ್ಡು ನಮಗೆ ವಾಪಸ್ ಬಂತು ರೀ. ಆದರೂ ಒಂಥರ ತಂದ್ವಿ ಹಿಂಗಾತಲ್ಲ ಅಂತ ಒಂಥರ ಅನಿಸ್ತದ. ಅದ್ರೊಳಗೆ ಮೋಸನೂ ಆಯ್ತು ನಮ್ಗೆ. ಆಮೇಲೆ ಅದು ಗಿರ್ ಆಕಳ ತಂದಮೇಲೆ ಒಳ್ಳೆ ಆಕಳ ಅಂದ್ರೆ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ಅಂತೇಳಿ ಉಪಯೋಗಕ್ಕಂತ ತಂದಿದ್ವಿ ನಾವು ಅದನ್ನು. ಮನೆಗೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ಒಂದು ಹೆಲ್ದಿ ಫುಡ್ ಅಂಥೇಳಿ ಅನ್ಬೋದು ರೀ ಅದನ್ನು. ಹಾಲು ಅಂದ್ರೆ ಒಂದು ಅಮೃತನ ಅಲ್ರಿ. ಅದ್ರೊಳಗೆ ಹೆಚ್ಚಿನ ಪ್ರೋಟೀನ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಮನ್ಯಾಗ ವಯಸ್ಸಾದವ್ರಿಗಂತ ಭಾಳ ಇಷ್ಟಪಟ್ಟು ಆಕಳ ತೊಗೊಂಬಂದಿದ್ನಿ ರೀ ನಾನು. ಅದನ್ನು ನಮಗೆ ಎಷ್ಟು ಉಪಯೋಗ ಬೇಕೋ ಅಷ್ಟನ್ನು ಉಪಯೋಗ ಮಾಡಿಕೊಂಡು ನಾನು ಹೊರಗೆ ಯಾಕೆ ಅದನ್ನು ಮಾರ್ಕೆಟಿಂಗ್ ಮಾಡಬಾರ್ದು, ಹೊರಗಿನ ಜನಕ್ಕೂ ಇದರಿಂದ ಉಪಯೋಗ ಐತಿ ಅಂಥೇಳಿ ಅನ್ಸಾಕತ್ತಿ ರೀ ನನಗೆ. ಅವಾಗ ನಾವು ಒಂದು ಹೊತ್ತಿನ ಹಾಲು ನಮ್ಗೆ 3 ಲೀಟ್ರ್ ಕೊಡ್ತಿತ್ತು ರೀ ಅದು ಒಂದು ಹೊತ್ತಿಗೆ. ನಮ್ಗೆ ಅವ ಹಾಲು ರಗಡ ಆಗ್ಬಿಡ್ತಿದ್ವು. ಮಕ್ಳು ಕುಡಿಯಾಕಾತು, ಚಾಕಾತು, ಮೊಸರು, ತುಪ್ಪ ಎಲ್ಲದಕ್ಕೂ ನಮ್ಗೆ ರಗಡ ಆಯ್ತು. ಇನ್ನೊಂದು ಹೊತ್ತಿನ ರಾತ್ರಿ ಹಾಲನ್ನ ನಾನು ಕಾಯಿಸಿ ಹೆಪ್ಪಾಕಿ ತುಪ್ಪ ಮಾಡಿ ರೆಡಿ ಮಾಡೀನಿ ರೀ. ನಮ್ಮ ಹತ್ತಿರದವ್ರ, ನಮ್ಮ ಮನೆಯವ್ರ ಫ್ರೆಂಡ್ಸ್, ಆಮೇಲೆ ನಮ್ಮ ರಿಲೇಷನ್ಸ್ ಒಳಗೆ ಒಂದಿಷ್ಟು ಜನ ಅದ್ರ ಬಗ್ಗೆ ಗೊತ್ತಾಗಿ ನಮ್ಮ ಮನ್ಯಾಗ ಗಿರ್ ಆಕಳ ತಂದೇವಂತ ಗೊತ್ತಾಗಿ ಅದ್ರ ತುಪ್ಪನ ತೊಗೊಳಕತ್ರ. ಅವಾಗ ನನಗೆ ಗೊತ್ತಾತು ಗಿರ್ ಆಕಳ ತುಪ್ಪದ ಭಾಳ ಬೇಡಿಕೆ ಐತಿ. ಹಾಲು, ತುಪ್ಪ, ಮೊಸರು ಭಾಳ ಬೇಡಿಕೆ ಐತಿ ಅಂತ ನನಗೆ ಅವಾಗ ಗೊತ್ತಾತು. ಯಾಕೆ ಇದನ್ನು ನಾನು ಮಾರ್ಕೆಟಿಂಗ್ ಮಾಡಬಾರ್ದು ಅಂಥೇಳಿ ಮಾಡ್ಬೇಕಂತೇಳಿ ರೆಡಿ ಆದ್ನಿ ರೀ. ಅವಾಗ ನಾವು ಹೆಂಗೆ ರೆಡಿ ಮಾಡ್ತೇವೆ ಹಂಗೆ ತುಪ್ಪ ಸೇಲ್ ಆಗಕತ್ತಿ. ಅದಕ್ಕೋಸ್ಕರ ಅಂಥೇಳಿ ಒಂದು ವೆಬ್ಸೈಟ್ನು ಮಾಡೇವ್ರಿ. sunitakaannadavlogs.com ಅಂಥೇಳಿ. ಹೋಗಿ ಚೆಕ್ ಮಾಡ್ಬೋದು ನೀವು. ತುಪ್ಪದಷ್ಟೇ ಐತಿ. ನೀವು ಈಗ ಸದ್ಯಕ್ಕೆ ಅದನ್ನು ಚೆಕ್ ಮಾಡಿದ್ರಿ ಅಂದ್ರೆ ನೀವು ಫೋನ್ಪೇ ಮಾಡಿ ತುಪ್ಪನ ತೊಗೋಬೋದು ರೀ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಬೆಳೆಸ್ಬೇಕಂತ ಭಾಳ ಆಸೆ ಐತಿ. ನೋಡೋಣ್ರಿ. ಇನ್ನೂ ನನಗೆ ಗಿರ್ ಆಕಳನ ಇನ್ನೊಂದಿಷ್ಟು ತರಬೇಕಂತ ಆಸೆ ಐತಿ. ತಂದು ಅದನ್ನು ಮಾರ್ಕೆಟಿಂಗ್ ಮಾಡ್ಬೇಕಂತ ಆಸೆ ಐತ್ರಿ ನನಗೆ. ಅಂದ್ರೆ ಹೊರಗಿನ ಜನಕ್ಕೂ ಇದ್ರ ಉಪಯೋಗ ಸಿಗಲಿ ಅಂತ ನನ್ನ ಆಸೆ ರೀ. ಆಮೇಲೆ ರೈತಾಪಿ ಕುಟುಂಬಗಳು ಯಾರ್ಯಾರು ಅದಿರಿ, ಆಕಳ ಯಾರು ಮಾಡ್ಬೇಕಂತ ಅನ್ಕೊಂಡಿರಿ ಅವ್ರಿಗೊಂದಿಷ್ಟು ನನ್ನ ಸಲಹೆಗಳನ್ನು ಕೊಡ್ಬೇಕಂತ ಅನ್ಕೊಂಡೇನಿ ರೀ ನಾನು. ನನಗೇನು ಗೊತ್ತೈತೆ ಅದನ್ನು. ನಾನೇನು ತುಂಬ ಅನುಭವಸ್ಥೆ ಅಲ್ಲ ಇದ್ರೊಳಗೆ, ನಿಮಗೆ ಗೊತ್ತೈತಿ. ನಮಗೂ ಈ ಅಗ್ರಿಕಲ್ಚರ್ ಮದುವೆ ಆಗಿ ಬಂದಿಂದ ಈ ಅಗ್ರಿಕಲ್ಚರ್ ಫ್ಯಾಮಿಲಿ ಒಳಗೆ ಇದಾಗಿಂದ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ನೋಡ್ಕೊತ ಬಂದೀವ್ರಿ. ಅನುಭವದ ಮೇಲೆ ಮಾಹಿತಿ ಬಂತು ನನಗೆ. ಹೀಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ರೀ ನಾನು. ಈಗ HF ಬೇರೆ ಬೇರೆ ಜರ್ಸಿ ಈ ಆಕಳುಗಳನ್ನು ಭಾಳ ಮಾಡಿದ್ವಿ ನಾವು. ನೋಡಿರಿ ನೀವು, ಅದಾವ್ರಿ ಈಗೂ ಅದಾವ. ಅದ್ರ ಜೊತೆ ಇವನ್ನೂ ಒಂದಿಷ್ಟು ಮಾಡ್ಬೇಕಂತ ಆಸೆ ಐತಿ ನಮ್ಗೆ. ಇನ್ನೊಂದು 3-4 ಆಕಳ ಮಾಡ್ಬೇಕಂತ ಆಸೆ ಐತಿ. ನೋಡೋಣ್ರಿ ಮುಂದೆ ಹೆಂಗಾಗ್ತೈತಿ. ಒಳ್ಳೆ ಕಡೆ ಎಲ್ಲಿ ಚಲೋ ಗಿರ್ ಆಕಳ ನಮಗೆ ಸಿಗ್ತಾವು ನಾವು ತಂದು ಮಾಡ್ಬೇಕಂತ ಮಾಡೇವಿ. ಅದ್ರ ಬಗ್ಗೆ ಒಂದಿಷ್ಟು ನಾನು ಮಾಹಿತಿ ಕೊಡ್ತೇನೆ. ನಾವು ಫಸ್ಟ್ದಾಗಿ ಹೇಳ್ಬೇಕಂದ್ರೆ ಕೈ ಹಿಡಿದ ದೇಸಿ ಗೋಮಾತೆ ರೀ ನನ್ನ. ಅಂದ್ರೆ ಇವೆಲ್ಲದಕ್ಕಿಂತ ನನಗೆ ಭಾಳ ತೃಪ್ತಿ ಕೊಟ್ಟಿದ್ದು, ನೆಮ್ಮದಿ ಕೊಟ್ಟಿದ್ದು
ಗಿರ್ ಆಕಳಿಂದನ ರೀ. ಎಲ್ಲರೂ ಮನ್ಯಾಗ ಸಂತೃಪ್ತವಾಗಿ ಉಣ್ತೇವಿ ತಿಂತೇವಿ, ಯಾವ ನೆಗಡಿ ಕೆಮ್ಮು ಯಾವುದೂ ಇಲ್ಲ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಈ ಆಕಳಲ್ಲಿ. ತುಪ್ಪ ಹಾಲು ಈ ಪ್ರಾಡಕ್ಟ್ನಾಗ ಎಲ್ಲಾನು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ತಳಿ ಆಯ್ಕೆ ಮಾಡ್ಕೊರಿ ಅಂತ ನನ್ನ ಅಭಿಪ್ರಾಯ. ನಾವು ಫಸ್ಟ್ ಸಣ್ಣವ್ರಿದ್ದಾಗಿಂದ ನೋಡ್ಕೊಂತ ಬಂದೇವಿ. ಜವಾರಿ ಆಕಳ, ಈ ಕಿಲಾರಿ ಇವನ್ನಷ್ಟ ಕೇಳಿದ್ವಿ. ಈ ದೇಸಿ ಆಕಳ ಬಗ್ಗೆ ನಮಗ ಅಷ್ಟೊಂದ್ ಮಾಹಿತಿ ಇದ್ದಿದ್ದಿಲ್ರಿ. ಇವಾಗ 8-10 ವರ್ಷದಿಂದ ಇದನ್ನ ಗಿರ್ ಆಕಳ ಆತು, ಕಾಂಕ್ರೋಚ್, ಆಮೇಲೆ ಮಲ್ನಾಡ್ ಗಿಡ್ಡ, ಇದು ಭಾಳಷ್ಟು ತಳಿಗಳ ಅದಾವ್ರಿ ನಮ್ಮ ದೇಸಿ ಇದ್ರೊಳಗ. ಅದ್ರೊಳಗ ಭಾಳ ಬೆಸ್ಟ್ ಅಂದ್ರ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಮಾಣ ಹಾಲು ಕೊಡುದು, ಒಳ್ಳೆ ಪ್ರಾಡಕ್ಟ್. ಆಮೇಲೆ ಗಂಡು ಕರು ಹುಟ್ಟಿದ್ರೆ ನಮ್ಮ ಅಗ್ರಿಕಲ್ಚರಿಗೆ ನಾವು ಉಪಯೋಗ ಮಾಡ್ಕೋಬಹುದು ಅವನ್ನ, ಎತ್ತುಗಳನ್ನಾಗಿ. ಭಾಳ ಒಳ್ಳೇದ್ರಿ ಇದು ನಮ್ಮ ಅಗ್ರಿಕಲ್ಚರ್ದವ್ರಿಗೆ. ಆಮೇಲೆ ಅದ್ರ ಸಗಣಿ, ಅದ್ರ ಗೋಮೂತ್ರದಿಂದ ನಮ್ಮ ಭೂಮಿ ಒಳ್ಳೆ ಫಲವತ್ತತೆಗಳನ್ನ ಪಡ್ಕೊಂತಾವ್ರಿ. ಈ HF ಆಕಳಕ್ಕಿಂತ ಇದು ಒಳ್ಳೇದರಿ ನಮ್ಮ ರೈತರಿಗೆ. ಇದನ್ನ ಆಯ್ಕೆ ಮಾಡ್ಕೋರಂತ ನಾನ್ ಹೇಳ್ತೇನೆ. ಗುಜರಾತ್ನ ಸೌರಾಷ್ಟ್ರ ಮರುಭೂಮಿಯಲ್ಲಿ ಸಿಗ್ತಾವ್ರಿ ಇವು ಈ ಆಕಳುಗಳ. ಬೆಸ್ಟ್ ಅಂದ್ರ ಬೆಸ್ಟ್ ತಳಿ ರೀ. ಇದರ ಸಗಣಿ ಗೋಮೂತ್ರ ಒಳ್ಳೆ ರಿಸಲ್ಟ್ ಕೊಡ್ತಾವ್ರಿ ಭೂಮಿಗೆ. ಆಮೇಲೆ ದಾಳಂಬ್ರಿ ಬೆಳೆಯೋರ್ಗಂತೂ ಬೆಸ್ಟ್ ಅಂದ್ರ ಬೆಸ್ಟ್ ರೀ ಇದು. ಉಳ್ದೆಲ್ಲಾ ಬೆಳಿಗುನು ಬಾಳ ಚಲೋ ರೀ. ಬಾಳ ಫಲವತ್ತತೆಗಳ ಇರ್ತೈತ್ರಿ ಇದು ಸಗಣಿಯಲ್ಲಿ. ಗೋಮೂತ್ರನು ಅಷ್ಟ ಸ್ಟ್ರಾಂಗ್ ಆಗಿರುತ್ತ. ಅದನ್ನ ನಮ್ಮ ದೇಹಕ್ಕೂ ನಾವು ಮನುಷ್ಯರು ತಗೋಬಹುದು ಗೋಮೂತ್ರ. ಆಮೇಲೆ ನಾನ್ ಕೇಳೀನಿ, ಅದ್ರ ಒಂದು ಉಸಿರಾಟದಿಂದ ನಮ್ಮ ಶ್ವಾಸಕೋಶದೊಳಗೆ ಏನ ತೊಂದ್ರೆ ಇದ್ರು ನಿವಾರಣೆ ಆಗ್ತತಂತ್ರಿ ಗಿರ್ ಆಕಳ ಉಸಿರಾಟದಿಂದ. ಯಾಕೆ ಇಷ್ಟೊಂದು ಉಪಯೋಗ ಇರುವುದು, ನಾವ್ ಯಾಕೆ ಉಪಯೋಗ ಮಾಡ್ಕೋಬಾರ್ದು ಅಂತೇಳಿ ನನಗ ಅನಿಸ್ತ್ರಿ. ಹಿಂಗಾಗಿ ಇದನ್ನ ಮುಂದುವರ್ಸ್ಬೇಕಂತ ಡಿಸೈಡ್ ಮಾಡಿ. ಇದಕ್ ಹೊಂದ್ಕೊಂತೈತಿ, ಯಾವ ವಾತಾವರಣಕ್ಕೆ ಹೊಂದ್ಕೊಂತೈತಿ, ಆಮೇಲೆ ನಮ್ ಕಡೆ ಬಾಳ ಬೇಗ ಹೊಂದ್ಕೊಂತೈತ್ರಿ. ಹಂಗೇನಿಲ್ಲ, ತಂಪಾದ ಪ್ರದೇಶ ಬಿಸಿಲು ಪ್ರದೇಶ ಅಂತೇನಿಲ್ಲ. ನಮ್ ಕಡೆ ಅಷ್ಟೇನ್ ಬಿಸಿಲು ಇರಂಗಿಲ್ಲ, ಅಷ್ಟೇನ್ ತಂಪು ಇರಂಗಿಲ್ಲ. ಬೇಗ ಹೊಂದ್ಕೊಂತೈತ್ರಿ ಇದು ಗಿರ್ ಆಕಳ. ನಾವು ತಂದಾಗಿಂದ ಅದಕ್ಕ ಯಾವ್ದು ಆತರ ಏನೂ ಅದಕ್ಕೆ ರೋಗ ರುಜಿನಗಳಾಗ್ಲಿ ಏನೂ ಕಂಡು ಬಂದಿಲ್ಲ. ಕೆಚ್ಚಲು ಬಾವ್ ಆತು, ಏನೂ ಕಂಡು ಬಂದಿಲ್ಲ. ಬೆಸ್ಟ್ ತಳಿ ರೀ. ಆಮೇಲೆ ಅದ್ರ ಭಾವನೆಗಳು ಜಾಸ್ತಿ ರೀ ಅದಕ್ಕ. ಮನುಷ್ಯರಂತೆ ಭಾವನೆಗಳು ಜಾಸ್ತಿ. ಆಮೇಲೆ ಕರು ಹಾಕಿದ ತಕ್ಷಣ ಅದ್ರ ಕರುನ ಬೇಗ ಇದನ್ ಮಾಡ್ಬೇಕು. ಆಮೇಲೆ ಕಂಟಿನ್ಯೂ ಅದನ್ನ 2 ತೊಟ್ಟನ್ನ ಹಾಲು ಕಂಟಿನ್ಯೂ ಬಿಡ್ತೇವ್ರಿ. ಒಂದ್ 6 ತಿಂಗಳಂತ್ರು ಬಿಡತೇವ್ರಿ. ಹಿಂಗಾಗಿ ಅದಕ್ಕ ಬಾಂಧವ್ಯ ಬಾಳ ಇರುತ್ತ. ಮನುಷ್ಯರನ್ನ ಒಂದ್ ಸತಿ ನಂಬತೆ ಅಂದ್ರ ಅಷ್ಟ ಬಾಳ ಬಾಂಧವ್ಯನ ಬೆಳೆಸ್ಕೊಂತತಿ. ನಾವ್ ಏನಾದ್ರೂ ಒಂದ್ ಹೆಸರಿಟ್ಟು ಕೂಗಿದ್ವಿ ಅಂದ್ರ ಬೇಗ ಅಟ್ರಾಕ್ಟ್ ಆಗ್ತದ, ಅದ ಕೇಳಿಸ್ಕೊಂತೈತಿ. ಅದ ನಾನೀಗ ರಾಮು ಅಂತ ಹೆಸರಿಟ್ಟೇನೆ ಅದಕ್ಕ, ನಮ್ಮ ಗಂಡು ಕರುವಿಗೆ. ನೋಡ್ತಿರ್ಬೋದು ನೀವು, ಅದನ್ನ ಅಬ್ಸರ್ವ್ ಮಾಡಿರ್ಬೇಕ. ನಾ ರಾಮು ಅಂದ ತಕ್ಷಣ ಬರುತ್ತ್ರಿ ಅದ. ಈ ತರ ಭಾವನೆಗಳು ಜಾಸ್ತಿ ರೀ ಅದ ಆ ಜಾತಿಯೊಳಗ. ಆಮೇಲೆ ಇವ್ HF ತಳಿಯೊಳಗ ಆತರ ಬರುದಿಲ್ರಿ. ಆಮೇಲೆ ಅವಕ್ಕ ಯಾವ ಮೇವು ತಿಂತಾವ್ರಿ, ಯಾವ ಹೊಟ್ಟು ತಿಂತಾವು. ಆಮೇಲೆ ಫುಡ್ ಬಾಳ ಕಡಿಮೆ ಪ್ರಮಾಣ ರೀ. ಇವು HF ಆಕಳ, ಜರ್ಸಿ ಆಕಳನಷ್ಟು ಫುಡ್ ಜಾಸ್ತಿ ಹೋಗುದಿಲ್ಲ ಇದಕ್ಕ. ಒಂದ್ ಲಿಮಿಟ್ ಒಳಗ ಫುಡ್ ತಿಂತೈತ್ರಿ. ಆಮೇಲೆ ಇದ ಫುಡ್ ಬೇಕಂತೇನಿಲ್ಲ. ಹಸಿ ಹುಲ್ಲು ಒಣ ಹುಲ್ಲು ಮಿಕ್ಸ್ ಮಾಡಿ ನಾವು ಕೊಡುದು ಒಂದಿಷ್ಟು ವಿಡಿಯೋಗಳನ್ನ ತೋರ್ಸೇನ್ ನಿಮಗ. ಆತರ ಮೇಂಟೈನ್ ಮಾಡ್ರಿ. ಆಮೇಲೆ ಹಸಿ ಹುಲ್ಲು ಇರ್ಲಿಲ್ಲ ಅಂದ್ರ ಒಣ ಹೊಟ್ಟು ಕೊಟ್ರು ನಡಿತೈತಿ. ಆಮೇಲೆ ಒಂದ್ ಸ್ವಲ್ಪ ಬೇಸಿಗೆದಿಂದಾಗ ಒಣ ಹೊಟ್ಟು ಹಸಿ ಹೊಟ್ಟು 2 ಮಿಕ್ಸ್ ಮಾಡಿ ಕೊಡ್ರಿ. ಹಸಿ ಹುಲ್ಲು ಅಷ್ಟ ಕೊಡುವುದ್ರಿಂದ ಬೇಗ ಹೊಟ್ಟೆ ತುಂಬಿಡುತ್ತ. ಆಮೇಲೆ ಹಸಿವು ಅದಕ್ಕ ಇನ್ನೂ ಇರುತ್ತತಿ. ಆಮೇಲೆ ಸಗಣಿನ ಒಂದ್ ಸ್ವಲ್ಪ ಅಳ್ಳಕ ಕೊಡಾಕ್ ಸ್ಟಾರ್ಟ್ ಆಗ್ತಾವು. ಹಿಂಗಾಗಿ 2 ಹೊಟ್ಟುಗಳನ್ನ ಮಿಕ್ಸ್ ಮಾಡಿ ಕೊಡ್ರಿ. ನಾನು ಒಂದ್ ವಿಡಿಯೋ ಮಾಡೇನ, ಅದನ್ನ ಚೆಕ್ ಮಾಡಿ ನೋಡ್ರಿ. ಫಸ್ಟ್ ನೀವು ಇದನ್ನ ಮಾಡ್ಬೇಕಂತ ಯಾರಿಗ ಅನಿಸ್ತತಿ ಅವ್ರಿಗೆ ಒಂದ್ ಸಲಹೆ ನಾ ಏನ್ ಕೊಡ್ತೇನೆ ಅಂದ್ರಿ, ಫಸ್ಟ್ ನೀವು 1 ಅಥವಾ 2 ಆಕಳಗಳನ್ನ ತೊಗೊಂಬರ್ರಿ. ನೀವ ಓನ್ ಆಗಿ ಮಾಡ್ರಿ. ಅದ್ರ ಅನುಭವಗಳನ್ನ ಪಡ್ಕೋರಿ. ಅದು ಎಷ್ಟು ಫುಡ್ ತಿನ್ನುತ್ತ, ಅದು ಎಷ್ಟು ಹಾಲು ಕೊಡುತ್ತ, ನೀವ ಹಾಲು ಕರಿಯಾಕ ಕಲ್ಕೋರಿ. ಆಮೇಲೆ ನೀವು ಹೆಂಗ್ ಬೆಳಿತೀರಿ ಅವಾಗ ಲೇಬರ್ನ ಇಟ್ಕೊಂಡ್ ಮಾಡ್ಬೋದ್ರಿ. ಆದ್ರ ಫಸ್ಟ್ ನಮ್ಗ ಅನುಭವ ಎಲ್ಲಾ ಇರ್ಬೇಕ್ರಿ ಅದ್ರ ಬಗ್ಗೆ. ಅದಕ್ಕೆ ಯಾವ ತರ ಫುಡ್ ಕೊಡ್ತೇವಿ, ಎಷ್ಟ್ ಹಾಲು ಕೊಡುತ್ತ, ಕರು ಹಾಕದಾಗ ನಾವ್ ಎಷ್ಟ್ ಅದಕ್ಕ ಹಾಲು ಬಿಡ್ಬೇಕು ಕರುವಿಗೆ, ಎಷ್ಟ್ ಹಿಂಡ್ಕೋಬೇಕು, ಎಲ್ಲಾನು ಪ್ರತಿಯೊಂದನು ಅನುಭವ ಆಗ್ಬೇಕ್ರಿ ನಮಗ. ಅನುಭವ ಫಸ್ಟ್ ಪಡ್ಕೋರಿ. 1 ವರ್ಷ 2 ವರ್ಷ ಮಾಡಿ ಆಮೇಲೆ ಮುಂದೆ ದೊಡ್ಡದಾಗಿ ಬೆಳೆಸ್ರಿ ಅಂತ ನಾ ಹೇಳ್ತೇನೆ. ಇವನ್ನ ಈ HF ಜರ್ಸಿ ಆಕಳುಗಳಲ್ಲಿ ನಾವು ಡೈಲಿ ಮೈ ತೊಳಿತೇವೆ, ನೋಡಿರ್ಬೋದು ನನ್ನ ವಿಡಿಯೋಸ್. ಈ ಆಕಳುಗಳನ್ನ ಹಂಗಲ್ರಿ. ಆಮೇಲೆ ನಾವು ಇದು ಆಕಳಿಗೆ ಬಾಳ ಜಾಸ್ತಿ ನೀರ್ ಹಿಡಿಯುದನು ಇಲ್ರಿ ನಾವು. ಸ್ವಲ್ಪ ಅಲ್ಲೇ ಫ್ರೆಶರ್ ಮಷೀನ್ಲಿ ಹಿಂದಷ್ಟೇ ಎಲ್ಲಿ ಹೊಲಸು ಮಾಡ್ಕೊಂಡಿರುತ್ತೆ ಅಲ್ಲಷ್ಟ ಹಿಡಿತೇವಿ. ಪ್ರತಿನಿತ್ಯ ಇದನ್ನ ತೊಳಿಬೇಕು ಏನಿಲ್ಲ, ಸ್ವಚ್ಛತಾ ಇಡ್ಬೇಕಂತ ಏನಿಲ್ರಿ. ಹೊರಗೊಂದು ಸ್ಪೇಸ್ ಆದ ಜಾಗ ಇತ್ತಂದ್ರ
ಅಲ್ಲೇ ಒಂದು ಸ್ವಲ್ಪ ಅಡ್ಡಾಡಕ್ಕೆ ಬಿಡ್ಬೋದ್ರಿ ಇದನ್ನ. ಭಾಳ ನ್ಯಾಚುರಲ್ ಆಗಿ ಇರ್ತೈತ್ರಿ ಇದು. ಅಂದ್ರೆ ಈ ಕಟ್ಟಿ ಹಾಕ್ಬೇಕು, ಹಂಗ ಇರ್ಬೇಕು, ಹಿಂಗ ತಂಪಾಗೇ ಇರ್ಬೇಕು. ನಾವು ಜರ್ಸಿ ಆಕಳಿಗೆಲ್ಲ ಹೇಳ್ತೇವಲ್ರಿ, ತಂಪಾಗಿರ್ಬೇಕು, ಕಟ್ಟಿ ಹಾಕ್ಬೇಕು, ಯಾವ ರೋಗ ರುಜಿನಗಳು ಬರೋದಿಲ್ಲ ಅಂತೇಳಿ ಈ ತರ ಮಾಡ್ತೇವಲ್ರಿ. ಹಂಗೇನಿಲ್ರಿ, ಇದನ್ನ ಎಲ್ಲಿ ಬೇಕಾದಲ್ಲೇ ನಾವು ಹೊರಗೆ ಬಿಡ್ಬೋದು, ಅಡ್ಡಾಡಿ ಬರ್ಬೋದ್ರಿ ಇದು. ಅಂದ್ರ ಒಳ್ಳೆ ಹೆಲ್ದಿ ಆದ ಫುಡ್ಗಳನ್ನ ತಗೊಂತೈತ್ರಿ ಅದು. ಹೊರಗ ಗಾಳಿ ವಾತಾವರಣಲಿಂದನೂ ತಗೊಂತೈತಿ. ಈ ತರ ಗಿರ್ ಹಸುವಿನಲ್ಲಿ ಮೇಂಟೆನೆನ್ಸ್. ಆಮೇಲೆ ಗಿರ್ ಹಸುವಿನ ಹಾಲು, ತುಪ್ಪ, ಮೊಸರು ಒಳ್ಳೆ ಮಾರ್ಕೆಟಿಂಗ್ ಐತ್ರಿ. ಇದನ್ನ ಸಾಕಾಣಿಕೆ ಮಾಡೋದ್ರಿಂದ ನಮ್ಗೆ ಒಳ್ಳೆ ಮಾರ್ಕೆಟಿಂಗ್ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನ ಆಯ್ಕೆ ಮಾಡ್ಕೋಬೇಕು. ಅದನ್ನು ಬೇಡ ಅನ್ನಂಗಿಲ್ಲ, ಅದ್ರ ಜೊತೆ ಇವು ನಾಲ್ಕು ಮಾಡ್ಕೊಂಡ್ರು ಒಳ್ಳೇದಂತ ನನ್ನ ಅಭಿಪ್ರಾಯ ರೀ. ಅಂದ್ರೆ ಇದನ್ನ ಸಪ್ರೇಟ್ ಆಗಿ ತುಪ್ಪ ಮಾಡ್ಬೋದು, ಅವನ್ ಹಾಲಷ್ಟ ಅವನ್ನ ಇದನ್ನ ಮಾಡ್ಬೋದು, ಈ ತರಾನು ಮಾಡ್ಬೋದ್ರಿ ನೀವು. ಇಲ್ಲ ನಮ್ಗೆ ಗಿರ್ ಅಷ್ಟೇ ಇರ್ಲಿ ಅಂತ ಗಿರ್ ಅಷ್ಟನ ಮಾಡ್ಬೋದ್ರಿ. ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ರೀ, ಹೆಲ್ದಿ ಫುಡ್. ನಮ್ಮ ಸಮಾಜಕ್ಕೂ ಒಳ್ಳೇದಾಗ್ತತಿ, ನಮಗೂ ಒಳ್ಳೇದಾಗ್ತತಿ. ಇದನ್ನ ಆಯ್ಕೆ ಮಾಡ್ಕೋರಿ ಅಂತ ನಾ ಹೇಳ್ತೇನೆ. ಇದು ಗಿರ್ ಆಕಳ ತಂದ್ವಿ, ಆಮೇಲೆ ಇದ್ರ ಹಾಲೆ ಇಷ್ಟು ದುಡ್ಡು ಕೊಟ್ಟು ಯಾರು ತಗೊಂತಾರ್ರಿ ಮೇಡಮ್? 1 ಲೀಟ್ರಿಗೆ 100 ರೂಪಾಯಿನೂ ಐತ್ರಿ ಇದು. 100ರಿಂದ 120, 150 ಮಟಾನು ಐತಿ. ನಮ್ಮ ಮಾರ್ಕೆಟಿಂಗ್ ತಕ್ಕಂಗ 100 ರೂಪಾಯಿ ಕೊಟ್ಟು ಯಾರು ತಗೊಂತಾರ್ರಿ? ಆಮೇಲೆ ತುಪ್ಪ 2500ರಿಂದ 3000 ಕೊಟ್ಟು ಯಾರು ತಗೊಂತಾರ್ರಿ ಅಂತ ಅನ್ಬೋದು. ಆದ್ರೆ ಸ್ಟಾರ್ಟಿಂಗ್ ಶ್ರಮ ಇಲ್ಲದ ಯಾವ ಕೆಲಸನೂ ಇಲ್ರಿ. ನಮ್ಮ ಶ್ರಮ ಭಾಳ ಮುಖ್ಯ. ಒಂದ್ ಸ್ವಲ್ಪ ನಿಮ್ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಮೆಂಬರ್ಸ್ ಯಾರು ನಿಮ್ಗೆ ಪರಿಚಯ ಇರ್ತಾರ ಅಂತಲ್ಲೇ ಒಂದ್ ಸ್ವಲ್ಪ ಹೇಳ್ರಿ ಅವ್ರಿಗೆ, ನೋಡಿ ಉಪಯೋಗ ಮಾಡ್ರಿ. ಒಂದ್ ಅರ್ಧ ಲೀಟರ್ ಹಾಲು ತಗೋರಿ, ಉಣ್ರಿ, ನೋಡ್ರಿ ಅಂತ ಹೇಳ್ರಿ. ತುಪ್ಪಾನು ಸ್ವಲ್ಪ ತಗೋರಿ, ಒಂದ್ 250 ಗ್ರಾಮ್, 500 ಗ್ರಾಮ್ ತಗೊಂಡು ಉಪಯೋಗ ಮಾಡ್ರಿ, ನೋಡಿ ಆಮೇಲೆ ನಮ್ಗೆ ಹೇಳ್ರಿ ಅಂತ ಹೇಳ್ರಿ. ಒಳ್ಳೆ ಪ್ರಾಡಕ್ಟ್. ಇವಾಗಿನ ಸಮಾಜ ಹೆಂಗ್ ಇಂಪ್ರೂವ್ ಆಗಕತ್ತಂದ್ರಿ, ನಮ್ಗೆ ಎಷ್ಟೇ ದುಡ್ಡು ಕೊಟ್ಟು ನಮ್ಮ ಆರೋಗ್ಯ ಉಳಿಸ್ಕೊಳಕ್ ಆಗೋಲ್ರಿ ಇವಾಗಿನ ಇದಕ್ಕ. ಯಾಕಂದ್ರ ಅಂತ ಕೆಮಿಕಲ್ಸ್ ಫುಡ್ ತಿನ್ನತೇವ್ ನಾವು. ಈಗಿನ ಜನನು ಒಂದ್ ಸ್ವಲ್ಪ ಚೇಂಜ್ ಆಗತೈತಿ. ದುಡ್ಡು ಹೋದ್ರು ಹೋಗ್ಲಿ, ನಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗ್ಲಿ ಅಂತ ಹೇಳಿ ಅವ್ರಿಗೆ ನಿಮ್ಮ ಪ್ರೊಸೆಸ್ ಅನ್ನ ತೋರಿಸ್ರಿ, ನಿಮ್ಮ ಆಕಳುಗಳನ್ನ ತೋರಿಸ್ರಿ. ಆ ಆಕಳ ನೋಡಿದ ತಕ್ಷಣ ಅನಿಸ್ತದ ಅವ್ರಿಗೆ, ಆಕಳ ಮೇಲಿನ ಶೈನಿಂಗ್, ಅವ್ರ ಭಾವನೆ, ಆಮೇಲೆ ನಾವು ಅವಕ್ಕೆ ಹೆಸರಿಟ್ಟು ಕರೀದು, ಆಮೇಲೆ ನಾವು ಅವಕ್ಕ ಫುಡ್ ಕೊಡುದು, ಹಾಲು ಕರೀದು. ಅವ್ರನ್ನೂ ಅದ್ರ ಜೊತೆ ಒಂದ್ ಸ್ವಲ್ಪ ಬಿಡ್ರಿ, ನಿಮ್ಮ ರಿಲೇಷನ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇದ್ದವ್ರನ್ನ ಅದನ್ನೆಲ್ಲ ತೋರಿಸ್ರಿ. ಅವ್ರಿಗೆ ತೋರಿಸಿ ಅದ್ರ ಉಪಯೋಗಗಳನ್ನ ಹೇಳ್ಕೊಡಿ. ನೀವು ಅವ್ರಿಗೆ ಹೇಳ್ಕೊಟ್ಟು ನಿಮ್ಮ ಮಾರ್ಕೆಟಿಂಗ್ ಮಾಡ್ರಿ. ಒಳ್ಳೆ ಮಾರ್ಕೆಟಿಂಗ್ ಐತ್ರಿ ಇದ್ರೊಳಗೆ. ಇದ್ರ ಗಿರ್ ಆಕಳ ಪ್ರಾಡಕ್ಟ್ಗಳನ್ನ ನಾವು ಮೌಲ್ಯವರ್ಧನೆ ಮಾಡ್ಕೋರಿ. ಅಂದ್ರ ಮೌಲ್ಯವರ್ಧನೆ ಅಂದ್ರೆ ಹಾಲನ್ನ ಅಷ್ಟ ಮಾಡುದಲ್ಲ, ಹಾಲನ್ನ ಕಾಯಿಸಿ ಬೆಣ್ಣಿ ಮಾಡಿ, ತುಪ್ಪ ಮಾಡಿ, ಬೆಣ್ಣಿನೂ ಮಾರ್ರಿ, ತುಪ್ಪಾನು ಮಾಡ್ರಿ. ಆಮೇಲೆ ಇದ್ರ ಗೋಮೂತ್ರದಿಂದ ಅರ್ಕ ಮಾಡ್ತಾರ್ರಿ. ಆಮೇಲೆ ಸಗಣಿಯಿಂದ ಊದಿನ ಕಡ್ಡಿ, ಆಮೇಲೆ ಧೂಪ, ಆಮೇಲೆ ಸಗಣಿ ಕುಳ್ಳುಗಳ ಹೋಮಕ್ಕ, ಮನಿ ಶಾಂತಿಗಾಗ್ಲಿ ಹೋಮಗಳ ಮಾಡ್ತಿರ್ತಾರ ಅವಕ್ಕಾಗ್ಲಿ, ಇದ್ರ ಕುಳ್ಳುಗಳನ್ನ ಮಾಡಿ ಇಷ್ಟಿಷ್ಟ ರೌಂಡಾಗ ಮಾಡಿ ಅವನ್ನ ಅದ್ರೊಳಗ ಗೋಮೂತ್ರ ಮಿಕ್ಸ್ ಮಾಡಿ ಇಷ್ಟಿಷ್ಟ ಕುಳ್ಳುಗಳನ್ನ ಮಾಡ್ರಿ. ಅದು ಶ್ರೇಷ್ಠವಾದದ್ರಿ. ಆಮೇಲೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಅವನ್ನ ಹಾಕಿ ಹೋಮ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ. ಆಮೇಲೆ ಪ್ರತಿನಿತ್ಯ ನಿಮ್ಮ ಮನಿಯೊಳಗೂ ಅವ್ನ ಇಷ್ಟಿಷ್ಟ ಕುಳ್ಳು ಮಾಡಿ ಧೂಪದ ತರ ಅದ್ರೊಳಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಹಾಲು, ಗಿರ್ ಹಾಕ್ಲಿದ್ದವ್ರು ಎಲ್ಲಾ ಪ್ರಾಡಕ್ಟ್ ಗೋಮೂತ್ರಗಳನ್ನ ಹಾಕಿ, ಸ್ವಲ್ಪ ಧೂಪಗಳನ್ನ ಹಾಕಿ, ಗಂಧ ಹಾಕಿ, ಅದನ್ನ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಿರ್ತದೆ. ನಿಮ್ಮ ಹೊಲ, ಆಮೇಲೆ ನಿಮ್ಮ ಮನಿ ಶೆಡ್ಗಳಲ್ಲಿ, ಆಕಳ ಶೆಡ್ಗಳಲ್ಲಿ ಹಾಕಿದ್ರ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಿರ್ತೈತಿ. ಇದನ್ನ ಮಾಡಿ ನಾನು ನೋಡೇನ್ರಿ. ಭಾಳ ನೆಮ್ಮದಿ ಅನಿಸ್ತತಿ, ಭಾಳ ಶಾಂತತೆ ಅನಿಸ್ತತಿ. ಮಾಡಿ ನೋಡ್ರಿ, ಪ್ರತಿಯೊಬ್ರು ಮಾಡಿ ನೋಡ್ರಿ. ಯಾರ್ಯಾರು ಗಿರ ಹಾಕದವು ಅವರು ಮಾಡ್ರಿ. ಇಲ್ದೇ ಇರೋರು ಒಂದು ತಗೊಂಡ್ ಬರ್ರಿ, ಮಾಡ್ಬೇಕಂತ ಆಸೆ ಇರೋರು. ಅಗ್ರಿಕಲ್ಚರ್ ಅಂದ್ಮೇಲೆ ಮಾಡೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ ನೋಡ್ರಿ. ಎಜುಕೇಶನ್ ಇದ್ರೊಳಗ ಇದ್ದಂಗನ ಥೆರೆಟಿಕಲಿ ಪ್ರಾಕ್ಟಿಕಲಿ ಎರಡೂ ಮಾಡ್ಬೇಕ್ರಿ ಇದ್ರೊಳಗ. ಅಂದ್ರ ಪ್ರಾಕ್ಟಿಕಲಿ ಅಂದ್ರ ನೀವ ಎಲ್ಲಾ ಮಾಡೋದು ಕೆಲ್ಸಾನ ಆಮೇಲೆ ಥೆರೆಟಿಕಲಿ ಅಂದ್ರ ನಿಮ್ದು ಆಕಳಕ್ಕೆ ಎಷ್ಟ್ ಕೊಟ್ವಿ, ಶೆಡ್ ಹೆಂಗ್ ಮಾಡ್ಕೋಬೇಕು, ಎಲ್ಲಾ ಇದನ್ ಫಸ್ಟ್ ಒಂದ್ ಮಾರ್ಜಿನ್ ಮಾಡ್ಕೋರಿ. ಐಡಿಯಾಸ್ ಮಾಡ್ರಿ, ಇದ್ರ ಬಗ್ಗೆ ಒಂದಿಟ್ಟು ಸರ್ಚ್ ಮಾಡ್ರಿ. ಆಕಳ ಬಗ್ಗೆ ಗೊತ್ತಾಗ್ತೈತಿ ನಿಮ್ಗ. ಈ ತರ ನಮ್ಮ ಬಜೆಟ್ ಒಳಗ ನಾವ್ ಯಾವ ತರ ಮಾಡ್ಬೇಕು, ಬಾಳ ಖರ್ಚು ಮಾಡಬಾರ್ದು. ಅಷ್ಟ ನಮ್ಗೆ ಎಷ್ಟ ಆಗತ್ತ ಅಷ್ಟ್ರೊಳಗ 1 ಅಥವಾ 2 ಆಕಳ ಮಾಡಿ ಶೆಡ್ಡಿಗೆ ಬಾಳ ಖರ್ಚು ಮಾಡ್ಬೇಡ್ರಿ. ಸ್ವಲ್ಪದ್ರೊಳಗ ಮಾಡ್ಕೋರಿ. ಆಮೇಲೆ ನಾವು ನಮ್ ಶೆಡ್ಡಿಗೆ ಬಾಳ ಖರ್ಚು ಮಾಡಿದ್ವಿ. ಯಾಕಂದ್ರ ನಮ್ಗೆ ಅಗ್ರಿಕಲ್ಚರ್ ಸಾಮಾನ್ ಇಟ್ಕೊಳಕಂತ ಬೇಕಾಗಿತ್ತದ ಎಕ್ಸ್ಟ್ರಾ. ಅದಕ್ಕೆ ನಾವು ಹೆಚ್ಚಿಗೆನ ಒಂದ್ ಸ್ವಲ್ಪ ಖರ್ಚು ಮಾಡಿದ್ವಿ. ಆಮೇಲೆ ಪದೇ ಮಾಡೋದ್ರಾಗೂ ಅರ್ಥ ಇಲ್ಲ. ನಾವು ಕಂಟಿನ್ಯೂಸ್ ಮಾಡತಿರ್ತೇವೆ ಹೆಂಗಿದ್ರು ನಾವು ಅಗ್ರಿಕಲ್ಚರ್ ಮಾಡುವಾರ ಅಂತ ಹೇಳಿ ನಾವು ಆ ತರ ಗಟ್ಟಿಯಾಗಿನ ಮಾಡ್ಕೊಂಡಿವ್ರಿ ಅದನ್ನ.
ನೀವು ಸ್ವಲ್ಪ ಪ್ರಮಾಣದೊಳಗೆ ಖರ್ಚು ಮಾಡಿ ಮಾಡ್ಕೋಬೋದ್ರಿ. ಅಂಥವು ಶೆಡ್ಗಳು ಅದಾವು, ನೋಡ್ರಿ, ಸರ್ಚ್ ಮಾಡಿ ನೋಡಿ ಮಾಡ್ರಿ. ಇದ್ರೊಳಗೆ ಮೇನ್ ಮುಖ್ಯವಾದ ಅಂಶ ಏನಂದ್ರಿ, ಫಸ್ಟ್ ಇದರಲ್ಲಿರೋ ಲಾಭ. ಏನಾಗ್ಲಿ ನಾವು ಲಾಭ ನೋಡ್ತೇವಲ್ರಿ, ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಶ್ರಮಕ್ಕಂತ ಫಲ ಸಿಗ್ಬೇಕಲ್ಲ ನಮಗೆ. ಅದಕ್ಕೋಸ್ಕರ ಇದ್ರಲ್ಲಿ ಎಷ್ಟು ಲಾಭ ಬರುತ್ತೆ ಅಂತ ನಾ ಹೇಳ್ತೇನ್ರಿ. ಜಾಸ್ತಿ ಗಿರ್ ಆಕಳಲ್ಲಿ 4 ರಿಂದ 5 ಅಥವಾ 7 ಲೀಟರ್ ಮಟನೂ ಹಾಲು ಕೊಡ್ತಾವಂತ ನಾನು ಕೇಳೀನಿ. ನಾವು ಕರುವಿಗೆ ಬಿಟ್ಟು ಬೆಳಗ್ಗೆ ಒಂದು 3 ಲೀಟರ್, ಸಾಯಂಕಾಲ ಒಂದು 3 ಲೀಟರ್ ಹಿಂಡ್ಕೊಂತಿದ್ದೀವ್ರಿ. ಮತ್ತು ಕರುನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ರಿ. ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು, ಹಾಲು ಮಾರಿದ್ರೆ ಎಷ್ಟಾಗತ್ತೆ ಅಂತೇಳಿ. ಆಮೇಲೆ ಬೆಣ್ಣೆ, ತುಪ್ಪ ಮಾಡಿದ್ರೆ 25 ರಿಂದ ಒಂದು 30 ಲೀಟ್ರ್ ನಾವು ಹಾಲನ್ನು ಕಾಯಿಸಿ ಹೆಪ್ಪು ಹಾಕಿ ಬೆಣ್ಣೆ ಕಡಿದ್ವಿ ಅಂದ್ರೆ ಬೆಣ್ಣೆ 1 kg ಅಥವಾ ತುಪ್ಪ 1 kg ಬರುತ್ತೆ ರೀ. ಅದ್ರ ಮ್ಯಾಗ ಲೆಕ್ಕಾಚಾರ ಹಾಕಿ ನೋಡಿದ್ರೆ ನೀವು ಏನು ಮನೆಗೆ ನಾನೀಗ ಮನೆಗೆ ಉಪಯೋಗ ಮಾಡಿಕೊಂಡು ಎಲ್ಲಾನು ಮಾಡಿ ಲೆಕ್ಕ ಮಾಡಿ ನೋಡೇನ್ರಿ ಇದನ್ನ. ನನ್ನ ಸ್ವಂತ ಅನುಭವದ ಮೇಲೆ ಹೇಳತ್ತೇನಿ. ಒಂದು ತಿಂಗಳಿಗೆ ನೀವು 20,000 ಅಂತೂ ಮಿನಿಮಮ್ ಉಳಿತೈತ್ರಿ. ಒಂದು ಆಕಳಿಗೆ 20,000 ಮಿನಿಮಮ್ ಉಳಿತೈತ್ರಿ. ಮಾಡಿ ಪ್ರಯೋಗ ಮಾಡಿ ನೋಡೇನ್ರಿ ನಾನು ಇದನ್ನ. ಈಗ ಒಂದು ಆಕಳ ತಂದಿದ್ದು ಎಲ್ಲರಿಗೂ ಗೊತ್ತೈತಿ, ನಾ ಮಾಡಿದ್ದು ಗುರ್ತೈತಿ. 20,000 ಅಂತೂ ಉಳಿತೈತಿ ನೋಡ್ರಿ. ಇದೇ ಥರ ನೀವು ಒಂದು 10 ಆಕಳ ಮಾಡಿದ್ರಂದ್ರೆ ಇವು HF ಬೇರೆ ಬೇರೆ ನಮ್ಮ ತಳಿಗಳದಾವಲ್ಲ ಅವನ್ನೆಲ್ಲ ತೆಗೆದು ಇಂಥವ ಒಂದು 10 ಆಕಳ ಕಟ್ಟಿದ್ವಂದ್ರೆ ಒಂದು ತಿಂಗಳಿಗೆ 2 ಲಕ್ಷ ದುಡಿಬೋದ್ರಿ ನೀವು. ನಿಮ್ಮ ಅಗ್ರಿಕಲ್ಚರ್ ಒಳಗೆ ಹೈನುಗಾರಿಕೆ, ಅಗ್ರಿಕಲ್ಚರ್ ಒಂದು ನಾಣ್ಯದ 2 ಮುಖಗಳು ಇದ್ದಂಗೆ ರೀ. ನೀವು ಹಾಲು ತುಪ್ಪದೊಳಗೆ ಇಷ್ಟು ತೆಗಿಬೋದು. ಆಮೇಲೆ ಸಗಣಿ, ಗೋಮೂತ್ರ ನಿಮ್ಮ ಹೊಲಗಳಿಗೆ ಒಳ್ಳೆ ಫಲವತ್ತತೆಗಳನ್ನು ಕೊಡ್ತಾವ್ರಿ. 2 ಜೋಡಿ ಎತ್ತಂತಾರಲ್ರಿ, ಹಂಗ್ರಿ ಇವು. ಈ ಕಡೆನೂ ಲಾಭ ಆಗುತ್ತೆ, ಈ ಕಡೆನೂ ಲಾಭ ಆಗುತ್ತೆ. ಒಬ್ಬ ಇಂಜಿನಿಯರ್ ಗಳಿಸುವಷ್ಟು ನೀವು ಅಗ್ರಿಕಲ್ಚರ್ ಒಳಗನ ಗಳಿಸ್ಬೋದಂತ ನನ್ನ ಅಭಿಪ್ರಾಯ ರೀ. ಆಮೇಲೆ ಮೇನ್ ನಾವು ಹೆಲ್ದಿಯಾಗಿದ್ರೆ ನಮಗೆ ದುಡಿಯಾಕೆ ಶಕ್ತಿ ಬರ್ತದಂತ ನನ್ನ ಅಭಿಪ್ರಾಯ ರೀ. ನಮ್ಮ ಮಕ್ಕಳು, ನಮ್ಮ ಮನ್ಯಾಗ ಎಲ್ಲರೂ ನಾವು ಚೆನ್ನಾಗಿದ್ರನ ನಮಗೆ ದುಡಿಬೇಕು ಮಾಡ್ಬೇಕು ಅನ್ನೋ ಪ್ರೋತ್ಸಾಹ ಬರುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದ್ದಂಗೆ ರೀ. ಅದಕ್ಕೋಸ್ಕರ ಹೇಳಕತ್ತೀನಿ, ಇದನ್ನ ಎಲ್ಲರೂ ಉಪಯೋಗ ಮಾಡಿ ನೋಡ್ರಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೇನೆ ರೀ. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಎಲ್ಲರಿಗೂ ನಮಸ್ಕಾರ ರೀ.